ಶ್ರೀಮಾನ್ HD ಜಗ್ಗಿನ್ ಅವರು ಮೈಲಾರಲಿಂಗೇಶ್ವರ ವಚನಗಳು ಅನ್ನುವಂಥ ಪುಸ್ತಕವನ್ನು ಬರೆದು ಅವರ ಮಗ ಮಾಲತೇಶ್ ಅವರು ಪ್ರಕಟಿಸ್ತಿರುವಂಥ ಈ ಸಂದರ್ಭದಲ್ಲಿ ಅವರಿಬ್ಬರಿಗೂ ನಾನು ಶುಭವನ್ನು ಕೋರ್ತೇನೆ. ವಚನ ಇದೆಯಲ್ಲ, ಅದಕ್ಕೊಂದು ದೊಡ್ಡ ಪರಂಪರೆ ಇದೆ ಕನ್ನಡ ಸಾಹಿತ್ಯದ ಒಳಗಡೆ. 12ನೇ ಶತಮಾನದಲ್ಲಿ ಹುಟ್ಟಿದ ವಚನ ಸಾಹಿತ್ಯ ಕಾಯಕ ನಿಷ್ಠೆಯನ್ನು, ತಳದ ಸಮುದಾಯಗಳಿಗೆ ಆತ್ಮವಿಶ್ವಾಸವನ್ನು, ಹೊಸ ರೀತಿಯ ಪ್ರಜಾಸತ್ತಾತ್ಮಕ ಸಂವಾದವನ್ನು ಹುಟ್ಟಾಕದಂಥ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಆಂದೋಲನ ಆಗಿತ್ತು. ಆಗ ಅನೇಕ ಜನವರ್ಗಗಳಿಂದ ಬಂದಂಥವರು ತಮ್ಮ ಮಾನಸಿಕ ಹಾಗೂ ತಮ್ಮ ಕಾಯಕ ಅಭಿವ್ಯಕ್ತಿಯನ್ನು ಮಾಡಿದ ವಚನ ಸಾಹಿತ್ಯದ ಒಂದು ಸಮೃದ್ಧಿ ಇದೆಯಲ್ಲ, ಅದು ಕನ್ನಡ ಸಾಹಿತ್ಯದಲ್ಲಿ ಇವತ್ತು ಅಚ್ಚಳಿಯದೆ ಉಳ್ಕೊಂಡು ಬಂದಿದೆ. ವಚನ ಸಾಹಿತ್ಯ 12ನೇ ಶತಮಾನಕ್ಕೆ ಮುಗಿದೋಯ್ತು ಅಂದ್ಕೊಳ್ತಿರುವಾಗ 20ನೇ ಶತಮಾನದಲ್ಲಿ ಆಧುನಿಕ ಕವಿಗಳು ಆಧುನಿಕ ವಚನಗಳನ್ನು ರಚಿಸ್ತಾ ಬಂದರು. ಅಂಥ ಅನೇಕ ವಚನ ಸಂಕಲನಗಳು ಆಧುನಿಕ ಸಂದರ್ಭದಲ್ಲೂ ಸಹ ಕನ್ನಡದಲ್ಲಿ ಬಂದಿರೋದನ್ನು ನಾವು ನೋಡ್ತಿದ್ದೇವೆ. ಅದಕ್ಕೆ ಒಂದು ಹೊಸ ಸೇರ್ಪಡೆ ಜಗ್ಗಿನ್ ಅವರು ಬರೆದಿರುವಂಥ ಈ ಮೈಲಾರಲಿಂಗೇಶ್ವರ ವಚನಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜಗ್ಗಿನ್ ಅವರು ಮೂಲತಃ ಶಿಕ್ಷಕರು. ಶಿಕ್ಷಕರ ಜವಾಬ್ದಾರಿ ಇದೆಯಲ್ಲ ಬಹಳ ದೊಡ್ಡದು. ಶಿಕ್ಷಕ ಒಬ್ಬ ಲೇಖಕನೂ ಆದಾಗ ಅದಕ್ಕೊಂದು ಹೊಸ ಸಂವೇದನೆ ಇರುತ್ತೆ, ಹೊಸ ಜವಾಬ್ದಾರಿ ಬರುತ್ತೆ. ಕೇವಲ ಸಂಬಳ ಮುಖ್ಯ ಅಂತ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಒಳ್ಳೆ ಸಾಕ್ಷಿ ಅಂತಂದರೆ ಜಗ್ಗಿನ್ ಅವರು. ಅಲ್ಲಿ ಇವತ್ತು ನಮ್ಮಲ್ಲಿ ಇಲ್ಲಿ ಅಭಿವೃದ್ಧಿ ಆಗಬೇಕಾದ ಕಾರಣ ನಿಮ್ಗೆ ಹೇಳ್ಬೇಕಂದ್ರೆ ಜಗ್ಗಿನ್ ಸರ್ ಇಲ್ಲಿ ನಮಗೆ ಬಂದಿಂದ ಅವ್ರ ಸರ್ ಶಾಲೆ ಅಭಿವೃದ್ಧಿ ಮಾಡಿದ್ದು ನೋಡಿದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಬೇಕಾದ್ರೆ ಅವ್ರಿಗೆ ಒಂದು ಕೋರ್ಸ್ ಆಗಲಿ ಒಂದು ಏನೋ ಆಗಲಿ ಮಕ್ಕಳನ್ನ ಶಾಲೆ ಒಳಗೆ ನಾವು ಹೋಗಿ ನೋಡಿಬಿಟ್ರೆ ಅಖಂಡ ಅವರ ಕೋರ್ಸ್ ಆಡಿಸಿದ ಸಾಮಾನುಗಳನ್ನು ನೋಡಿಬಿಟ್ರೆ ದಿಕ್ಕು ಕರೀತಿದ್ದಿಲ್ಲ. ಅವರ ಕಲಿಸಿದಂಥ ಜ್ಞಾನದೊಳಗೆ ಎಷ್ಟೋ ಹುಡುಗರು ನಮ್ಮಲ್ಲಿ ತಮ್ಮ ತಮ್ಮ ಒಂದು ಅಧಿಕಾರಕ್ಕೆ ಹೋದರು. ನನ್ನ ಮಗು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಗ ಚೆನ್ನಾಗಿರ್ಬೇಕಂತ ಉದ್ದೇಶದಿಂದ ಬೈತಾ ಇದ್ದಾನೆ. ಇಲ್ಲ, ಹಿರಿಯರು ಹೇಳಿದ ಮಾತು ಕೇಳಬೇಕು, ಹಾಗೆ ಹೀಗೆ ಅಂತಂದು ಹೇಳ್ತಾ ಇದ್ದಾನೆ ಅಂತಂದಾಗ ಅವಾಗ ಆ ಕೋಳಿಗೆ ಮಗುವಿಗೆ ಜ್ಞಾನೋದಾಗಿದೆ. ಅಯ್ಯೋ ಕೋಳಿ ರಾಜ, ನನ್ನ ತಪ್ಪನ್ನ ಮನ್ನಿಸಿ ಬಿಡು ಅಂತ. ಹಾಗಾದ್ರೆ 3 ಮಾತನ್ನ ಪಾಲಿಸಿ ಮಗು ಅಂತ 3 ಮಾತು ಕೋಳಿ ಹೇಳ್ತದೆ. ಏನಂದ್ರೆ, ಉಪಕಾರಿ ಪಕ್ಷಿಗಳನ್ನ ನಮ್ಮ ಸ್ನೇಹಿತರಂತೆ ಆರೈಕೆ ಮಾಡಬೇಕು, ಮನೆಯ ಸದಸ್ಯನಂತೆ ಕಾಳಜಿ ಮಾಡಬೇಕು. ಇನ್ನು 2ನೇ ಮಾತು, ದುರ್ಬಲರ ಮೇಲೆ ದೌರ್ಜನ್ಯ ಮಾಡಬಾರದು. ಇನ್ನು 3ನೇ ಮಾತು, ಸಮಯ ಮಹತ್ವವನ್ನು ಅರಿತವನು ಮೇಲೆ ಏಳುತ್ತಾನೆ, ವೇಳೆಯ ಮಹತ್ವ ಅರಿತವನು ಮೇಲೆ ಏಳುತ್ತಾನೆ, ವೇಳೆಯ ಮಹತ್ವ ಅರಿತು ಬದುಕು. ಆಯ್ತು ಕೋಳಿ ರಾಜ, ನಾ ಪಾಲಿಸ್ತೇನೆ ಅಂತ. ಈ ರೀತಿ 27 ಸರಳ ಸಂಭಾಷಣೆಗಳನ್ನ ಒಂದು 3 ಮಾತುಗಳು ಅಂತಂದು ಒಂದು ಕೃತಿಯನ್ನ ರಚನೆ ಮಾಡಿದೆ. ಪರಿಸರದ ಬಗ್ಗೆ ಈಗ ಆ ಮಕ್ಕಳ, ನಾನು ಶಾಲೆ ಬಗ್ಗೆ, ಮಕ್ಕಳು ಮನೆ ದೇವರು, ಹೌದಾ? ಮಕ್ಕಳ ಬಗ್ಗೆ ಅಷ್ಟು ವಾಸನೆ ಬರ್ದಾನೆ. ಏನಂತಂದ್ರೆ, ಕೆಟ್ಟ ಭಾವದಿಂದ ಮಗುವ ಮುಟ್ಟಿ ಮನಗಾಸಿ ಮಾಡುವ ಮುಟ್ಟಾಳರ್ನ ಚಾಟಿಯಿಂದ ಬಡಿಯಿಂದ ಮೈಲಾರಲಿಂಗ. ಹಸು ಮಕ್ಕಳಿಗೆ ವಿತರಿಸುವ ಸೌಲಭ್ಯಗಳಲ್ಲಿ ಮೋಸ ಮಾಡುವ ಮಕ್ಕಳ ಹೇಸಿಗೆ ತಿಂದಂತೆ ಮೈಲಾರಲಿಂಗ ಅಂತ. ಆಮೇಲೆ ಕಾಯಕರ ಬಗ್ಗೆ ಒಂದಿಷ್ಟು ವಚನಗಳು ಮತ್ತೆ, ಕೊಟ್ಟ ಸಂಬಳಕ್ಕಾಗಿ ನಿಷ್ಠೆಯಿಂದ ದುಡಿದಾರ ಇಷ್ಟಾರ್ಥಗಳು ಈಡೇರಿ ಕಷ್ಟ ಕಡೆಗಂದ ಮೈಲಾರಲಿಂಗ ಅಂತ. ಮಾಡುವ ಕಾಯಕಿಗೆ ಲಂಚವ ಬೇಡುವವನು ಕಂಡವರ ಮಲವ ಬೇಡಿ ತಿಂದಂತೆ ಮೈಲಾರಲಿಂಗ ಅಂತ. ಆಮೇಲೆ ಈ ರೀತಿ 10 ವಿಭಾಗದಲ್ಲಿ ಆ ವಚನಗಳನ್ನ ಮಾಡಿದ್ದೇನೆ. 10 ವಿಭಾಗದಲ್ಲಿ ಅದು ಒಂದು ಪರಿಸರ ಜಾಗೃತಿ, 2ನೇದು ಪ್ರಾರ್ಥನೆ, 3ನೇದು ಮಕ್ಕಳ ಆರೈಕೆ, 4ನೇದು ರಾಷ್ಟ್ರಾಭಿಮಾನ, 5 ಜಾಗೃತಿ, 6 ಅರಿವು, ಮತ್ತೆ ಇನ್ನು ಇದ್ರ ಬಗ್ಗೆ ಇನ್ನು 10 ಒಟ್ಟ 10 ವಿಭಾಗದಲ್ಲಿ ನಾನು ಮಾಡಿದ್ದೇನೆ. ಇವತ್ತು ನೆನಪಾಗ್ತಾ ಇಲ್ಲ. ಅವನು ವಿಭಾಗ ಮಾಡ್ಕೊಂಡಿದ್ದೆ. ಮತ್ತೆ ಸಾಹಿತ್ಯಕ್ಕೆ ಸಾವಿಲ್ಲ, ನನಗೆ ಸಾವಿದೆ. ಸಾಹಿತ್ಯ ಸಾಯೋದಿಲ್ಲ. ನಾನು ಏನೋ ಸಾಹಿತ್ಯ ಮಾಡ್ಬೇಕು ಅಂತಂದು ಮತ್ತೆ 719 ವಚನಗಳನ್ನ ಆದಿಪ್ರಾಸ ಇಟ್ಕೊಂಡು ರಚನೆ ಮಾಡಿ ಅದನ್ನ ಮುದ್ರಣ ಹಂತದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇದರ ಉದ್ದೇಶ ಅಂದ್ರೆ ಅಷ್ಟೇ, ಮಹಾತ್ಮರು ಶರಣರು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಇವತ್ತು ನಿತ್ಯ ನೂತನವಾಗಿದ್ದಾವೆ, ಸಮಾಜ ಪರಿವರ್ತನೆಗೆ ದಾರಿ ದೀಪಗಳಾಗಿದ್ದಾವೆ ಅಂತ ಒಂದು ಕಳಕಳಿಯಿಂದ ನನ್ನ ಮನ ಮಟ್ಟದ ತಿಳಿದದ್ದನ್ನ ನಾನು ಸಮಾಜಕ್ಕೆ ಏನು ತಿಳಿಸ್ಬೇಕು ಅಂತಕ್ಕಂಥ ವಿಚಾರ ಅದನ್ನ ಅದರಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಇದು ಈಗ 714 ವಚನಗಳು ಇವತ್ತು ಇದ್ದೇವೆ. ಆಮೇಲೆ ಒಂದೇನಂದ್ರೆ, ಶಾಲೆಯನ್ನ ನಾನು ಕಲಿಯುವಾಗ ನನ್ನ ಓಣಿಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಇತ್ತು. ನನ್ನ ಒಂದು ಹರಿಜನಕೇರಿಯಲ್ಲಿ ಸರ್ಕಾರಿ ಶಾಲೆ ಇತ್ತು. ಆ ಸಂದರ್ಭದಲ್ಲಿ ಏನಾಗ್ಬಿಡ್ತು, ಆ ಶಾಲೆ
ಬೇರೆ ಕಡೆಗೆ ಸ್ಥಳಾಂತರ ಆಗ್ಬಿಡ್ತು. ನಾನು ಆ ಶಾಲೆ ಮುಗಿಸೋಕೆ ಸ್ಥಳಾಂತರ ಆಗ್ಬಿಡ್ತು. ನಾನು ತಿರುಗಿ ನೌಕರಿ ಸೇರುವಾಗ ನಾನು ಶಾಲೆಯಲ್ಲೇ ಇರಲಿಲ್ಲ. ಆ ಜಾಗವನ್ನು ಯಾರೋ ಆಕ್ರಮಣ ಮಾಡ್ಕೊಂಡ್ರು. ಅದ್ರ ಪಕ್ಕದಲ್ಲಿ ನಂದೊಂದು ಬಯಲು ಜಾಗ ಇತ್ತು. 1997ರಲ್ಲಿ ನಾನು ಅಕ್ಷರ ಕಲ್ತಿರ್ತಕ್ಕಂಥ ಆ ಸ್ಥಳವನ್ನ, ಆ ಗುರು ಆ ಶಾಲೆಯನ್ನು ಮಂದಿರ ಉಳಿಸ್ಬೇಕಂತಕ್ಕಂಥ ಕಳಕಳಿಯಿಂದ DPEPಯಲ್ಲಿ ಶಾಲೆಯನ್ನ ಮುಂಜೂರು ಮಾಡಿಸಿದೆ. DPEPಯಲ್ಲಿ ಶಾಲೆ ಮಂಜೂರಾಗಿ ಇವತ್ತು ಅದು ಸರ್ಕಾರಿ ಶಾಲೆಯಾಗಿ ಇಡೀ ತಾಲೂಕಿನಲ್ಲಿ ಮಾದರಿ ಶಾಲೆಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿರ್ತಕ್ಕಂಥ ಗುರುಗಳು ಮತ್ತೆ ಪಾಲಕರ ಒಂದು ಸಹಕಾರದಿಂದ ಮಕ್ಕಳ ಕಲಿಕೆಯ ಒಂದು ಆಸಕ್ತಿಯಿಂದ ಶಾಲೆ ಉತ್ತರೋತ್ತರವಾಗಿ ನಡೀತಾ ಇದೆ. ಇದೇ ರೀತಿ ಮತ್ತೆ ನಾನು ಇದು ಹೆಜ್ಜೆ ಮೇಳ ಮತ್ತೆ ಡೊಳ್ಳು ಮೇಳ, ಕೋಲಾಟ ಇಂಥವು ಅನೇಕ ಹವ್ಯಾಸಗಳು ನನಗೆ ಇವತ್ತು ಜನರಿಗೆ ಪರಿಚಯ ಆಗಿರೋದು. ಅಂದ್ರೆ ನಾನೊಬ್ಬ ಸಾಮಾನ್ಯ ಶಿಕ್ಷಕ ಅಷ್ಟೇ ಆಗಿರಲಿಲ್ಲ, ಒಬ್ಬ ಕೃಷಿಕ ಅಥವಾ ಜನಪದ ಕಲಾವಿದ ಅಥವಾ ಜನಪದ ವಾದ್ಯ ಏನು ಅನುಭವ ಅದವ ಅದು ಸ್ವಲ್ಪ ಮಾಹಿತಿ ನನ್ನಲ್ಲಿ ಇರೋದ್ರಿಂದ ಆ ತಂಡದಲ್ಲಿ ಬೆರೆತುಕೊಳ್ಳೋದ್ರಿಂದ ನಾನು ಇವತ್ತು ಜನ ಪ್ರಿಯತೆ ಹೆಚ್ಚಿಗೆ ಆಯ್ತು. ಮತ್ತೆ ನಾನು ರಿಟೈರ್ಡ್ ಆದ್ಮೇಲೆ ಕೃಷಿಯಲ್ಲಿ ಬಂದೆ. ನಂದು ಇರೋದು 1.5 ಎಕರೆ. ಅದು ತಂದೆ ಮಾಡಿದ ಆಸ್ತಿ, ಅದು ಅಜ್ಜ ಮಾಡಿದ್ದು. ಆ 1.5 ಎಕರೆಯಲ್ಲಿ ಒಂದು ಬೋರನ್ನು ಹಾಕಿಸಿದೆ. ಅದು ನಾನು ಬೇರೆ ಮಾದರಿಯಾಗಿ ನಾನು ಕೃಷಿ ಮಾಡ್ಬೇಕಲ್ಲ ಅಂತಂದು 1 ವರ್ಷ ಈರುಳ್ಳಿಯನ್ನ ಹಾಕಿದ್ದೆ. ನಾನು ಈರುಳ್ಳಿ ಹಾಕಿದಾಗ ನನ್ನ ಅದೃಷ್ಟ ಏನು, ಅದೇ ವರ್ಷ 40, 50, 60 ರೂಪಾಯಿ 1 ಕೆಜಿ ಈರುಳ್ಳಿ ಬೆಲೆ ಬಂತು. ಅವಾಗ ನನಗೆ ಜಾಗ ಇರ್ಲಿಲ್ಲ, ಮನೆ ಇರ್ಲಿಲ್ಲ, ಏನಿಲ್ಲ. ಅದೇ ಒಂದು ಸಂದರ್ಭ ಆ ದೇವರ ನನಗೆ ಕೊಟ್ಟು ನಿಧಿ ಬಂದಂಗೆ ಮಾಡ್ತಿದ್ದೆ. ದೊಡ್ಡ ರೊಕ್ಕ ಅವತ್ತ ಜಾಗ ಇಟ್ಕೊಂಡು ಇದಿಷ್ಟು ಮನೆ ಕಟ್ಕೊಂಡೆ. ಆಮೇಲೆ ನಂತರ ಯಾವ್ದೋ ಕೃಷಿ ಮಾಡಿದ್ರು ಮಾದರಿಯಾಗಿ ಬೆಳೀತಾ ಇದ್ದೀನಿ. ಇವತ್ತು ನಾನು ಕಬ್ಬು ಬೆಳೆದೆ. ಹೋದ್ಸಲೆ ಕಬ್ಬು ಬೆಳೆದಾಗ ನಮ್ಮ ಊರ ರೈತರಿಗೆ ನಾನು ಮಾದರಿ ಆಗ್ಬೇಕು ಅಂತ ಅಲ್ಲಿ ಏನ್ ಮಾಡಿದೆ, 1.5 ಎಕರೆಗೆ ಒಂದು ಆಳು ಯಾವ್ದು ಹಚ್ಚಲಿಲ್ಲ. ನಾನು ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಅದೇ ನಾನೇ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನೀರ್ ಕಟ್ಟೋದು ನಾನೇ ಮಾಡ್ತಾ ಇದ್ದೆ. ಆಮೇಲೆ ನಾನು ಫ್ರೀ ಇರೋದ್ರಿಂದ 1 ಎಕರೆ ಇರೋದ್ರಿಂದ ಅಷ್ಟು ಗರಿಗಳನ್ನ ಒಂದು ಬಿದಿರು ಕಟ್ಟಿಗೆ ತಗೊಂಡು ಅಷ್ಟು ಹಿಂಗ ಹೊಡೆದು ಆ 4 ಅಡಿ ಸಾಲುಗಳು ಮೇಲೆ ಹಿಂಗ ಕಟ್ಕೊಂತ ಇದ್ ಮಾಡಿದ್ವಿ. ಯಾವ್ದು ಕಬ್ಬು ಈ ಕಡೆಗೆ ಬೀಳಿಲ್ಲ, ಈ ಕಡೆಗೆ ಬೀಳಿಲ್ಲ. 33 ಗಣ್ಣುಗಳು ಎತ್ತರ ಅದು ಕಬ್ಬು ಬೆಳೀತು. ಆದ್ರೆ ಹೊಸ ಮಳೆ ಇರ್ಲಿಲ್ಲ. ಮಳೆ ಇದ್ರೆ ಇನ್ನೂ ಒಂದು 10 ಟನ್ ಹೆಚ್ಚಿಗೆ ಆಗ್ತಿತ್ತು. 1 ಎಕರೆಗೆ 70 ಟನ್ ಅದು ಇಳುವರಿ ಬಂತು. ಈಶ್ವರನು ಅದೇ ಇದೆ. ಒಟ್ಟ ಯಾವುದೇ ಕಾಯಕ ಮಾಡಿದ್ರು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ಅಂತಕ್ಕಂಥ ಕಳಕಳಿಯಿಂದ ನಾವು ಸಮಾಜ ಸೇವೆ ಇರ್ಬೋದು, ಸಾರ್ವಜನಿಕ ಸೇವೆ ಇರೋದು, ಧಾರ್ಮಿಕ ಕಾರ್ಯಕ್ರಮ ಇರೋದು, ಈ ಸಂಘ ಸಂಸ್ಥೆ ಕಾರ್ಯಕ್ರಮ ಇರೋದು, ಇವನ್ನೆಲ್ಲ ಮಾಡ್ತಾ ಇದ್ವಿ. ಮತ್ತೆ ನಮ್ಮೂರಲ್ಲಿ ಕೃಷಿಕರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎತ್ತಿನ ಗಾಡಿ ಸ್ಪರ್ಧೆಯನ್ನ ಮಾಡಿದೆ. ಇಲ್ಲಿ ಒಂದು ಯುವಕರು ಹಿಡ್ಕೊಂಡು ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಊರಲ್ಲೆಲ್ಲ ದುಡ್ಡು ಎತ್ಕೊಂಡ್ಬಂದು 10 ಬಹುಮಾನ, ಒಬ್ಬರಿಗೆ ಅರ್ಧ ತೊಲೆ ಬಂಗಾರ, 1 ಹಂಡೆ, ಆಮೇಲೆ ಎತ್ತಿಗೆ ಹಾಕ್ತಕ್ಕಂತ ಉಡುಗೊರೆಗಳು, ಆ ಕೋಡಾನ್ಸು, ಬಟ್ಟೆ, ಬರೀ ಇಂಥವನ್ನೆಲ್ಲ ಇಟ್ಕೊಂಡು 3 ವರ್ಷ ಎತ್ತಿನ ಗಾಡಿ ಸ್ಪರ್ಧೆ ಮಾಡಿದ್ವಿ. ಇದ್ರ ಉದ್ದೇಶ ಏನಂದ್ರೆ ನಂದೇನು ಬ್ಯಾಸ ಇಲ್ಲ, ಕೃಷಿ ಇಲ್ಲ, ಎತ್ತಿಲ್ಲ, ಯಾವ್ದು ಇಲ್ಲ. ಉದ್ದೇಶ ಏನಂದ್ರೆ ನಂದು ಕೃಷಿ ಪ್ರಧಾನ ಗ್ರಾಮ. ನಂದು ಈ ಎತ್ತನ್ನ ಕಾಳಜಿ ಮಾಡ್ತಕ್ಕಂಥದ್ದು ಯುವಕರಲ್ಲಿ ಆಸಕ್ತಿ ಕಡಿಮೆ ಇದೆ. ಈ ಒಂದು ಸ್ಪರ್ಧಾ ಮನೋಭಾವದಿಂದ ಒಳ್ಳೊಳ್ಳೆ ಎತ್ತುಗಳನ್ನ ತಂದು ಅವ್ರು ಚೆನ್ನಾಗಿ ಮೇಯಿಸಿ ಅವ್ನ್ ಚೆನ್ನಾಗಿ ಓಡಿಸೋದು ಇದು ಮಾಡಿದ್ರೆ ಅವ್ರ ಎತ್ತಿನ ಜೊತೆಗೆ ಬಾಂಧವ್ಯ ಬೆಳಿತೈತಿ. ಅದ್ರ ಜೊತೆಗೆ ಎತ್ತು ಗಟ್ಟಿ ಆಗ್ತವೆ. ಯಾವ ಎತ್ತು ಗಟ್ಟಿ ಆಗ್ತೈತೆ ಅಲ್ಲಿ ಕಮ್ತ ಗಟ್ಟಿ ಆಗ್ತದೆ, ಆ ಮಂತನ ಅಭಿವೃದ್ಧಿ ಆಗ್ತದೆ, ಪರೋಕ್ಷವಾಗಿ ನನ್ನ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಸಂಕಲ್ಪದಿಂದ 3 ವರ್ಷ ಎತ್ತಿನ ಗಾಡಿ ಸ್ಪರ್ಧೆನ ಮಾಡೋದ್ರ ಮುಖಾಂತರ ಇಡೀ ರೈತ ಕೃಷಿ ಕುಟುಂಬದಲ್ಲಿ ಸಹಿತ ನಮ್ಮನ್ನು ಬಹಳ ಖುಷಿಯಿಂದ ಇವತ್ತು ನಮ್ಮನ್ನ ಬಹಳ ಪ್ರೀತಿಯಿಂದ ಅತ್ಯಂತ ಗೌರವದಿಂದ ಕಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಊರು ಸಹಿತ ಬಹಳ ಉತ್ತಮವಾಗಿರ್ತಕ್ಕಂಥ ಊರಲ್ಲಿ ಯಾವುದೋ ಒಂದು ಸಾರ್ವಜನಿಕ ಸೇವೆ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ನಮ್ಮನ್ನ ಇನ್ವಾಲ್ವ್ ಮಾಡ್ಕೋತಾರೆ. ಇನ್ವಾಲ್ವ್ ಮಾಡ್ಕೊಂಡಾಗ ನಾನೇ ಏನು ಹೋಗ್ತೇನೆ, ನಾನು ಪ್ರಥಮವಾಗಿ ನೌಕರಿ ಸೇರಿದಾಗ 540 ರೂಪಾಯಿ ಸಂಬಳ, 540 ರೂಪಾಯಿ ಸಂಬಳ. ಇವತ್ತು 46,000 ರೂಪಾಯಿ ಪೆನ್ಷನ್ ತಗೊಂತೀನಿ. ಅಂದ್ರೆ ಅವತ್ತು 550 ರೂಪಾಯಿ ಸಂಬಳ, ಇವತ್ತು 445,000 ರೂಪಾಯಿ ಸಂಬಳ ತಗೋತದ. ಅಂದ್ರೆ ಇವತ್ತು ಸಂಬಳ ಅನ್ನೋದು ನನಗೆ ಕೊಡ್ತಕ್ಕಂಥ ಆ ಕಾಣಿಕೆ ಸಾರ್ವಜನಿಕರ ಬೆವರಿನ ಹಣ. ಆ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕ ಸೇವೆಗೆ ನನ್ನದು ಸೈಲಾದ ಮಟ್ಟಿಗೆ ಆ ಕಾಣಿಕೆ, ದೇಣಿಗೆ ಮತ್ತು ತೊಡಗಿಸಿಕೊಳ್ಳುವಿಕೆ ಇರೋದ್ರಿಂದ ಬಹಳಷ್ಟು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಯಾವುದೋ ಸಾರ್ವಜನಿಕ ಲೆಕ್ಕಪತ್ರವನ್ನು ಬರೆಯುವಾಗ, ಸಾರ್ವಜನಿಕ ಸೇವೆ ಮಾಡುವಾಗ ನಾನು ಒಂದು ಅಂದ್ಕೊಳ್ತದೆ, ಏನ್ ಅಂದ್ಕೊಳ್ತದೆ ಅಂತಂದ್ರೆ ಪೆನ್ನು ನಂದು, ಹಾಳೆ ನಂದು. ನಾನು ಲೆಕ್ಕನ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ ನನ್ನ ಲೆಕ್ಕ ಆ ಭಗವಂತನಿಂತಾಗೈತಿ. ಅವನೊಂದ್ಸರಿ
ಮೈನಸ್ ಮಾಡಿದ್ರೆ ನಾನು ಈ ಲೆಕ್ಕ ಸರಿಪಡಿಸಕ್ ಆಗೋದಿಲ್ಲ. ಇದ್ರಲ್ಲಿ 1 ರೂಪಾಯಿನೂ ನಾನು ವಂಚನೆ ಮಾಡಬಾರ್ದು. ಇದಕ್ಕೆ ಒಂದಕ್ಕೆ ಇನ್ನು 2 ರೂಪಾಯಿ ಹಾಕಿ ಕಾಯಕ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇರೋದ್ರಿಂದ ಇವತ್ತು ಯಾವ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರಿಗೆ ಇಲ್ಲ ಜಗ್ಗಿನ್ ಸರ್ ತಗೊಳ್ರಿ ಮಾಡ್ರಿ ನೀವು ಅಂತಂದು ಅವರು ಬಿಡುವುದಕ್ಕೆ ದೇಣಿಗೆ ಎಷ್ಟು ಬೇಕಷ್ಟು ಕಾಣಿಕೆ ಕೊಡ್ತಾರೆ. ಅವ್ರ ಕೈಯ ಕೊಟ್ಟರೆ ಸದ್ವಿನಿಯೋಗ ಆಗ್ತದೆ, ಸತ್ಫಲ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಎಲ್ಲಾ ಕಾರ್ಯಕ್ರಮದಲ್ಲಿ ನಮ್ಮ ತೋರಿಸ್ಕೊಳ್ತಾ ಇದಾರೆ. ಇವತ್ತು ಅನ್ನದಾಸೋಹ ಮಾಡಿದ್ವಿ ಮಹಿಳಾ ಕ್ಷೇತ್ರದಲ್ಲಿ 23/8/2003 ಇವತ್ತಿಗೆ ಸಹಿತ ನನ್ನ ಬಿಡುವಿನ ಅಥವಾ ರಜೆಯ ಸಮಯವನ್ನ ಆ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರ್ತೇವೆ. ಯಾಕಂತಂದ್ರೆ ಅಲ್ಲಿ ಮುಗ್ಧ ಮನೋಭಾವನೆಯಿಂದ ಅಲ್ಲಿ ಭಕ್ತರು ಬಂದಿರ್ತಾರೆ, ಆ ಶ್ರದ್ಧಾ ಭಕ್ತಿಯಿಂದ ಬಂದಿರ್ತಾರೆ. ಅವರು ಮನಸ್ಸು ಕಾಯ ವಾಚ ಮನಸ್ಸು ತ್ರಿಗಣ ಶುದ್ಧಿ ಇರ್ತಕ್ಕಂಥವ್ರು, ಆ ದೇವರಲ್ಲಿ ದೋಷ ಇರೋದು ಅಂತ ದೋಷ ಇರ್ತಕ್ಕಂಥ ಆ ಮುಕ್ತ ಜನ ಬಂದಿರೋದ್ರಿಂದ ಅವ್ರ ಸೇವೆ ಮಾಡೋದ್ರಿಂದ ಸಾಕ್ಷಾತ್ ಆ ಮಹಿಳೆಯರನ್ನ ಸೇವೆ ಮಾಡಿದಾಗ ಆದಿತ್ತಲ್ಲ ಅಂತಂದು ಅಲ್ಲಿ ಸ್ವಚ್ಛತೆ ಬಗ್ಗೆ ಇರ್ಬೋದು, ಪ್ರಸಾದ ವಿತರಣೆ ಮಾಡೋದ್ರ ಬಗ್ಗೆ ಇರ್ಬೋದು, ಯಾವ್ದೋ ಒಂದು ಕಾಯಕ ಇರ್ಬೋದು, ಅದರಲ್ಲಿ ನಾವು ತೊಡಗಿಸ್ಕೊಳ್ತಾ ಇದ್ದೇವೆ. ಮತ್ತೆ ಇಲ್ಲಿ ಈ ಭಾಗದಲ್ಲಿ ಪರಿಚಿತರು ಯಾರ ಬಂದು ಸಹಿತ ನಮ್ಮನ್ನ ಭೇಟಿ ಆಗ್ತಾರೆ, ಬಂದು ಹೋದಲ್ಲಿ ಭೇಟಿ ಆಗ್ತಾ ಬರ್ತಾವೆ. ಆಮೇಲೆ ಈ ದೇಹ ಕೊಳಿತಾ ಐತಿ, ದಿನಗಳು ಕಳೀತಾ ಇದಾವೆ, ದೇಹ ಕೊಳಿತೈತಿ, ದಿನ ಕಳೀತಾ ಇದ್ದವು, ಏನಾದ್ರೂ ಒಂದು ಉಳಿಸಿ ಹೋಗ್ಬೇಕು. ಈಗ ಅನೇಕ ದಾಸರ ವಚನಗಳು ಹಾಡುಗಳು ಅವನ್ನೆಲ್ಲ ನೆನಪು ಮಾಡ್ಕೊಂಡು ಆಗಾಗ ನಾನು ನೆನಪು ಮಾಡ್ಕೊಂಡಿದ್ದಾಗ ಇಷ್ಟ ಅಲ್ಲ ಬದುಕು, ನಾವು ಏನಾಗುತ್ತೆ ಅಂತ ಇದು ಮಾಡ್ತೇವೆ. ನಾನು ಸಂಗೀತಗಾರ ಅಲ್ಲ, ಆದ್ರೂ ಸಹಿತ ಎಲ್ಲ ಹಾಡುಗಳನ್ನ ಸಾಹಿತ್ಯವನ್ನ ನನ್ನ ತಿಳಿದ ಮಟ್ಟಿಗೆ ನಾನು ಹೇಳಬಲ್ಲೆ, ಮಾತಾಡಬಲ್ಲೆ. ಆಮೇಲೆ ಅದರ ಜೊತೆಗೆ ರಂಗ ಕಲಾವಿದ, ನಾನು ಒಳ್ಳೆ ನಾಟಕಕಾರ. ಟಿಕೆಟ್ ನಾಟಕ ಆಡೋದ್ರ ಮುಖಾಂತರ ನಮ್ಮ ಶಾಲೆಗೆ ದೇಣಿಗೆ ಮಾಡಿದ್ವಿ, ಟಿಕೆಟ್ ನಾಟಕ ಆಡೋದ್ರ ಮುಖಾಂತರ ಶಾಲೆಗೆ ಕಾಂಪೌಂಡ್ ಮಾಡಿದ್ವಿ, ಟಿಕೆಟ್ ನಾಟಕ ಆಡೋದ್ರ ಮುಖಾಂತರ ನಮ್ಮ ಶಾಲೆಗೆ ಅನೇಕ ಆಟಿಕೆ ಸಾಮಾನುಗಳು, ಅವತ್ತಿನ ಫೋಟೋಗಳು ಅಂತ ಇಂಥವನ್ನೆಲ್ಲ ತಗೊಂಬಂದ್ವಿ. ಅವನ್ನೆಲ್ಲ ಆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ವಿ. ಅಲ್ಲಿ ನನಗೆ ಇವತ್ತು ಎಷ್ಟು ಪ್ರಬುದ್ಧ ಬೆಳೆದೇನೆಂದ್ರೆ ನನಗೆ ಯಾರು ಕಾರಣಕರ್ತರಂದ್ರೆ ನನಗೆ ವೃತ್ತಿ ಜೀವನದಲ್ಲಿ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನನ್ನ ಗುರುಶ್ರೇಷ್ಠರು ಕಾರಣಕರ್ತರು. ನನ್ನ ವೃತ್ತಿ ಜೀವನದಲ್ಲಿ ನನ್ನ ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ಹಿರಿಯ ಗುರುಗಳು, ಅದರ ಜೊತೆಗೆ ನನ್ನ ಮುದ್ದು ವಿದ್ಯಾರ್ಥಿಗಳು. ನಾನೇನ್ ಹೇಳ್ತಿದ್ದೆ ಅದು ಹೆಚ್ಚನ್ನ ಅವರು ಅಳವಡಿಸಿಕೊಂಡು ಸಾಧಕರಾದರು. ಆ ಹುಡುಗರು ಸಾಧನೆ ಮಾಡಿರೋದ್ರಿಂದ ಅವ್ರೆಲ್ಲ ಫಲ ಆದ್ರೆ ಈ ನನಗೆ ಅನೇಕ ಪುರಸ್ಕಾರ ಸಿಗ್ತವೆ. ನಾನು ಕ್ರೀಡಾಪಟು 4 ವಿಭಾಗದಲ್ಲಿ 60ನೇ ವರ್ಷದಲ್ಲಿ ನನಗೆ ಜಿಲ್ಲಾ ಮಟ್ಟದಲ್ಲಿ ಯಾರೂ ನನ್ನ ಜೊತೆ ಬರಲಿಲ್ಲ. 45 ವರ್ಷ ಮೇಲ್ಪಟ್ಟ ವಿಭಾಗದಲ್ಲಿ 4 ವಿಭಾಗದಲ್ಲಿ ನಾನೇ ಫಸ್ಟ್. ಸತತ ಬಾಲ್ಯದಲ್ಲಿ ನಾನು ಕ್ರೀಡಾಪಟು, ಬಾಲ್ಯದಿಂದಲೂ ನಾನು ಶಾಲೆ ಕಾಲೇಜಿನಲ್ಲಿ ಕ್ರೀಡಾಪಟು, ಆ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ನಾನು ಕ್ರೀಡಾಪಟು, ಅದ್ರ ಜೊತೆ ಇದಾಯ್ತು. ಆಮೇಲೆ ಇನ್ನೊಂದು ಆ ಸಾರ್ವಜನಿಕ ಸೇವೆಯಲ್ಲಿ ಸಹಿತ ಚುನಾವಣೆ ಅಂತ ಬರ್ತಾ ಇದಾವೆ. ನಮ್ಮ ಸರ್ಕಾರಿ ನೌಕರದಾರಿಗೆ ಒಂದು ಚುನಾವಣೆ ಅಂತ ಇರ್ತದೆ. ಆ ಸಂದರ್ಭದಲ್ಲಿ ಏನಾಗ್ಬಿಡ್ತು, ಯಾರೋ ಒಬ್ರು ಪ್ರತಿಷ್ಠಿತ ಇರ್ತಕ್ಕಂಥವ್ರು ಅವರೇ ಆಗ್ತಿದ್ರು, ಅವರೇ ಇದು ಎಷ್ಟೋ ವರ್ಷ ಮಾಡ್ಕೊಂತಿದ್ರು. ನಾನು ಒಂದ್ಸರಿ ಏನಂತ, ಇಲ್ಲ ನಾವ್ಯಾಕೆ ಸ್ಪರ್ಧೆ ಮಾಡ್ಬೋದು, ಇಲ್ಲ ಅವ್ರು 20 ವರ್ಷ ಬಂದಿದ್ದಾರೆ, 25 ವರ್ಷ ಆಗಿದೆ, ನಾವು ನಮಗಲ್ಲ ಅದು ನಮ್ಮ ಹತ್ರ ಮಾಡೋದಲ್ಲ ಅದು, ಹಾಗೇನಂತ ನಾವೇನ್ ಮಾಡಿದ್ವಿ, ನಂದೊಂದು ಓಟ್ ಬೀಳಿ ನಾನು ಚುನಾವಣೆ ಮಾಡ್ತೇನೆ ಅಂತ. ಅವ್ರು 25 ವರ್ಷ ಅವಿರೋಧವಾಗಿ ಆಯ್ಕೆ ಆದವರು ನನ್ನ ಜೊತೆ ಚುನಾವಣೆ ಮಾಡ್ತಕ್ಕಂಥ ಪ್ರಸಂಗ ಬಂದ್ಬಿಡ್ತು. ನೌಕರ ಸಂಘದಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ. ಆ ಸಂದರ್ಭದಲ್ಲಿ ನಂದೊಂದು ಲೋನ್ ಆಯ್ತು. ತಾಲೂಕಿನಲ್ಲೆಲ್ಲ ಅಡ್ಡಾಡಿ, ನೋಡಪ್ಪ ನೀವೊಂದು ಓಟ್ ಹಾಕಿದ್ರೆ ನಿಮ್ಗೆ ಸೇವೆ ಮಾಡ್ತೇನೆ ಅಂತ. ಆದ್ರೆ ನನ್ನ ಜೊತೆಗೆ ಇರ್ತಕ್ಕಂಥವ್ರು ಅವ್ರ ವೆಹಿಕಲ್ ಏನು, ಅವರು ವೆಚ್ಚ ಗಿಚ್ಚ ಅವೆಲ್ಲ ಭರಿಸಿದ್ರೆ ನನಗೆ ಅಯ್ಯೋ ಇದು ಈ ರೀತಿ ಆಯ್ತಾ ಚುನಾವಣೆ. ನನ್ನ ಜೊತೆ ಯಾರು ಬರೋರು, ಯಾಕಂದ್ರೆ ನಮ್ಮ ಎದುರಾಳಿ ಇರ್ತಕ್ಕಂಥ ಗುಂಪಿನವರು ಬಹಳ ಪ್ರತಿಷ್ಠಿತ ಇರ್ತಕ್ಕಂಥವ್ರು. ಯಾಕಪ್ಪ ಅವ್ರು 25 ವರ್ಷ ಅನೇಕ ಸಂಘ ಸಂಸ್ಥೆಗಳ ನಾವೇನೋ ಆಕ್ಟಿವಿಟಿ ಮಾಡಿ ಅವ್ರ ಹಿಂದೆ ಅಡ್ಡಾಡಿದ್ರೆ ನಾಳೆ ನಮ್ಗೇನೋ ತೊಂದರೆ ಮಾಡಿರ್ತಕ್ಕಂಥ ಭಯದಿಂದ ನಾನಿಂದ ಯಾರೂ ಬರಲಿಲ್ಲ. ಮತ್ತೆ ನಾನೆಲ್ಲ ಕೈ ಮುಗಿದ್ವಿ, ಓಟ್ ಹಾಕಿದ್ವಿ. ಈ 2 ಓಟ್ನಲ್ಲಿ ನಾನು ಪ್ರಥಮವಾಗಿ ತಾಲೂಕಾ ನೌಕರ ಸಂಘದ ಆಯ್ಕೆಯಾಗಿ ಉಪಾಧ್ಯಕ್ಷನೂ ಮಾಡಿದ್ವಿ. ಮತ್ತೆ 2ನೇ ಅವಧಿಗೆ ನಾವು ಸಭೆಗೆ ಹೋಗ್ಲಿಲ್ಲ. ಮತ್ತೆ 3ನೇ ಅವಧಿಗೆ ಒಂದ್ಸರಿ ಮತ್ತೆ ನಂದೇ ಆಗಿರ್ತಕ್ಕಂಥ ಬಳಗ ಬಂದಿಲ್ಲ, ನೀನು ಚುನಾವಣೆಗೆ ಎಲ್ಲಿ ಹೋಗ್ಬೇಡ, ನಾಮಿನೇಷನ್ ಮಾಡೋ, ನಾವೆಲ್ಲ ಓಟ್ ಹಾಕ್ತೇವೆ ಅಂತಂದ್ರೆ ಸುಮ್ಮನೆಗೆ ನಾಮಿನೇಷನ್ ಮಾಡಿ ಬಂದೆ. ನಮ್ಮ ಮನೆಗಿದ್ದು ಯಾರಿಗೂ ಓಟ್ ಹಾಕಂತ ಏನಿಲ್ಲ, ಯಾಕಂದ್ರೆ ನಮ್ದಲ್ಲಿ ಹೆಸರು ತಾಲೂಕಿನಲ್ಲಿ ಪರಿಚಯ ಆಯ್ತು, ಅವ್ರು ಇಷ್ಟ ಆದ್ದವ್ರಿಗೆ ಹಾಕಿ ಬಿಡು ಅಂತಂದು. ಮತ್ತೆ 2ನೇ ಅವಧಿಗೆ ಒಂದ್ಸರಿ ಆಯ್ಕೆ ಆದಾಗ ತಾಲೂಕಾ ನೌಕರ ಸಂಘದ ರಾಜ್ಯ ಸದಸ್ಯ ಆಗಿ ನಾವು ಇಲಾಖೆಯಲ್ಲಿ ಸಹಿತ ಸಾಧ್ಯವಾದಷ್ಟು ಮಟ್ಟಿಗೆ ನಾವ್ ಏನ್ ಹೇಳ್ತಿದ್ವಿ ಇಲಾಖೆಗೆ, ನೋಡಪ್ಪ 8 ಗಂಟೆಗೆ ಕಾಯಕ ಮಾಡ್ತಕ್ಕಂಥ ಭಾಗ್ಯ ಸಿಕ್ಕೈತಿ. ನಮ್ಮ ಕೆಲವೊಂದು ಆಫೀಸರ್ಗೆ ಹೇಳ್ತಿದ್ದೆ, ನಿಮ್ಗೆ ಐರಾವತದ ಅಂತ ಕಾರ್ ಇದೆ, ಮತ್ತೆ ನಿಮಗೆ TID ಅಂತ ಇದೆ, ಮೇಲೆ ಸಂಬಳ ಇದೆ, ಇದು ಯಾವ್ದು ಇಲ್ದಂಗೆ ಕಾಯಕ ಮಾಡಿದ್ದಾರೆ,
ನೀವು ಏನೋ ಮಾಡ್ರಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡ್ರಿ ಅಂತಂದು ನಾನು ಕಳಕಂದ ಕೈ ಮುಗಿ ಕೇಳ್ಕೊತಿದ್ದೆ. ಆಮೇಲೆ ಅವತ್ತು ಇವತ್ತು ಭ್ರಷ್ಟಾಚಾರ ತ್ರಿಕಾಲಕ್ಕೂ ಸತ್ಯನ ಹೌದು, ತ್ರಿಕಾಲಕ್ಕೂ. ಅದಕ್ಕೆ ನಾವೇನ್ ಮಾಡಿದ್ವಿ, ಅದಕ್ಕೂ ಸಂಬಂಧಪಟ್ಟಿದ್ದು ಒಂದಿಷ್ಟು ವಚನ ಮಾಡಿದ್ವಿ. ಅವು ಬಹಳ ಕೆಟ್ಟದ್ದು, ಹೇಳಕ ಬಹಳ ಇಂಥ ಶಬ್ದ ಜೋಡಿಸ್ಬಾರ್ದು. ಇಲ್ಲಪ್ಪ ನಾನೇನೋ ಬರ್ದಾನೆ, ಓದ್ರೆ ಓದಿ ಬಿಟ್ರಿ ಆಗತ್ತ. ಅವಾಗ ನಮ್ಮ ಒಬ್ಬ ಅಧಿಕಾರಿಗಳು ಪ್ರೀತಿಯಿಂದ ಹೇಳಿ, ಜಗ್ಗಿನ ನೋಡಪ್ಪ ನೀನೆಲ್ಲ ಇಷ್ಟೆಲ್ಲ ಕಾಯ್ಕ ಮಾಡಿದ್ವಿ, ನಿನ್ಗೆ ಆರೋಗ್ಯ ಚೆನ್ನಾಗೈತಿ, ಇವತ್ತು BP ಇಲ್ಲ, ಶುಗರ್ ಇಲ್ಲ, ಐ ಎಫೆಕ್ಟ್ ಇಲ್ಲ. ನಮಗೇನೋ 10-15 ವರ್ಷ ಸರ್ವಿಸ್ ಮಾಡ್ಬೇಕು, ನಮಗೆ BP ಶುಗರು ಎಲ್ಲ ಬಂದವು. ಆಮೇಲೆ ಇವತ್ತು ಚಸ್ಮಾ ಹಾಕೊಂಡವಿ. ಆಮೇಲೆ ನೋಡಿ ನಿನ್ ಮಕ್ಕಳು ಮರಿ ನೀವೆಲ್ಲ ಚೆನ್ನಾಗಿದ್ದೀರಪ್ಪ, ನಮ್ಮ ಮನ್ಯಾಗ ದುಡ್ಡು ಮಾಡಿ ಇಟ್ಟಿದ್ವಿ, ಮಕ್ಕಳು ಚೆನ್ನಾಗಿ ಓದ್ಲಿಲ್ಲ ಬರಲಿಲ್ಲ ಅಂತ ಪಾಪ ಕಷ್ಟ ಸುಖ ಹೇಳ್ಕೊಡ್ತೀವಿ. ಈಗ ಇದ್ರ ಉದ್ದೇಶ, ನಾನು ಇದನ್ನ ಹೇಳೋದು ಉದ್ದೇಶ ಏನಂದ್ರೆ, ಯಾರು ಪ್ರಾಮಾಣಿಕ ಕಾಯಕ ಮಾಡ್ತಾರೆ, ಕಾಯಕ ಮಾಡಿದವ್ರಿಗೆ ಭಗವಂತ ನೆರಳಾಗಿರ್ತಾನ ಅನ್ನೋದಕ್ಕೆ ನನ್ನ ಸಹಪಾಠಿಗಳು ಯಾರ್ಯಾರು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಅವರೆಲ್ಲರ ಮಕ್ಕಳು ಒಳ್ಳೊಳ್ಳೆ ಪೋಸ್ಟ್ನಲ್ಲಿ ಇದಾರೆ, ಜವಾಬ್ದಾರಿ ಇದಾರೆ. ಏನಂದ್ರೆ ಹುಲ್ಲು ಕೀಳೋದು ಅಷ್ಟೇ ಕೆಲಸ. ನಮ್ಗೆ ಹುಲ್ಲು ಕಿತ್ತಿನ ಮೇಲೆ ಹುಲ್ಲು ನಮಗೆ ಸಂಬಳ ಕೊಡೋದಿಲ್ಲ. ನಮಗೆ ಸಂಬಳ ಕೊಡೋರು ಆ ಹೊಲದ ಯಜಮಾನ ಕೊಡ್ತಾನೆ. ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದಷ್ಟೇ, ಸಮಾಜ ನಮ್ಗೆ ಒಳ್ಳೇದು ಮಾಡೋದಿಲ್ಲ. ಈ ಸಮಾಜವನ್ನ ಆಳ್ತಕ್ಕಂಥದ್ದು, ಸಾರ್ವಜನಿಕವನ್ನ ನೋಡ್ಕೊಳ್ತಕ್ಕಂಥ ನಾಳೆ ಭಗವಂತ ಅದಾನೆ, ಅವ ನಮ್ಗೆ ಒಳ್ಳೇದು ಮಾಡ್ತಾನೆ. ಅವನ ನಂಬಿಕೆ ಇಟ್ಕೊಂಡು ನಾವು ಕಾಯಕ ಮಾಡಬೇಕ ಹೊರತು ನಾವೇನೋ ನಿರೀಕ್ಷೆ ಇಟ್ಕೊಂಡು ಕಾಯಕ ಮಾಡಿದ್ರೆ ಅದ್ರಲ್ಲಿ ಏನಾದ್ರು ನಮ್ಗೆ ನಿರೀಕ್ಷಿತ ಫಲ ಸಿಗಲಿಲ್ಲ ಅಂದ್ರೆ ನಮಗೆ ಬೇಸರ ಆಗ್ತದೆ. ಅದಕ್ಕೆ ಯಾವಾಗ್ಲೂ ನಾವು ಯಾವ್ದೋ ಕಾಯಕ ಮಾಡೋದ್ರೆ ನಿರಾಪೇಕ್ಷೆಯಿಂದ ಕಾಯಕ ಮಾಡೋದು, ಅಪೇಕ್ಷೆ ಇರಬಾರ್ದು. ಈಗ ಪ್ರಶಸ್ತಿ ಬರ್ಬೋದು, ಬರ್ಲಿಕ್ಕಿದೆ, ಕೊಡ್ಬೋದು, ಕೊಡ್ಲಿಕ್ಕಿದೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಬದುಕಿದ್ವಿ. ನಂತರ ಇದರಲ್ಲಿ ನಮ್ಮ ಜೊತೆಗೆ ನಮ್ಮ ಮನೆಯವ್ರದ್ದು ಬಹಳ ಕಾರಣ ಇದೆ. ಯಾಕಂದ್ರೆ ನಾನು ಎಷ್ಟೋ ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ತಿರುಗಾಡಿ, ಎಲ್ಲೆಲ್ಲೋ ನಾಟಕ ಆಡಿ, ಎಲ್ಲೇ ಬಂದು ಯಾರಿಗೋ ಕೊಟ್ಟು ಬಂದು ಇವತ್ತು ನಮ್ಮ ಮನೆಯವ್ರು ಎಂದೂ ನಮ್ಮನ್ನು ಕೇಳಿಲ್ಲ, ನಿನ್ ದುಡ್ಡು ಎಲ್ಲಿ ಹೋಯ್ತು ಏನೋ ಹಾಗಂತ. ಒಂದು ವಿಶೇಷ ಅಂದ್ರೆ ರಿಟೈರ್ಡ್ ಆದಾಗ ಒಂದು ಯಾರೋ ಒಬ್ಬ ತಾಳಿ ಸರ ಹೊಸು ತುಂಬಾ ಇರ್ತ ಅಂದ್ರೆ ಅಲ್ಲಿವರೆಗೆ ನಾನು ಹೇಳ್ತಿ ಬಂಗಾರ ತಂದಿದ್ದಿಲ್ಲ, ನಾನು ರಿಟೈರ್ಡ್ ಆಗೋವರೆಗೆ ತಂದಿದ್ದೆ. ರಿಟೈರ್ಡ್ ಆಗೋ ಹೊತ್ನಾಗ ಆ ಬಂಗಾರದ ಒಂದು ತಾಳಿ ತರೋ ಅಂತ ನನ್ನ ಹೇಳ್ತಿ ಕರೆದೆ. ಆಕೆ ಖುಷಿಯಿಂದ ಹೇಳಿದೆ, ಅಲ್ಲ ಅಜ್ಜ ಅತ್ತೆ ಮಾವ ಕಟ್ಟರ ತಂದೆ ತಾಯಿ ಇದ್ದು ಕಟ್ಟಿದ ತಾಳೆ ಇದು, ತಾಳೆ ಹೊಸದಾದ್ರೆ ಗಂಡ ಹೊಸವಾಗೋದಿಲ್ಲ, ಇದು ನಂದು ಮಾಂಗಲ್ಯ, ಇದು ಅವ್ರು ಕಟ್ಟಿದ್ದು, ಇದೇ ಸಾಕು, ನನಗೆ ಇನ್ನು ಯಾವ್ದು ಬೇಡ ಅಂತದ್ದು. ಇವತ್ತು ಸಹಿತ ಯಾವುದನ್ನ ನಿರೀಕ್ಷೆ ಆಸೆ ಪಡೆದಿರ್ತಕ್ಕಂಥ ನಮ್ಮ ಬಡವಿ ಮತ್ತೆ ನಮ್ಮ ಮಕ್ಕಳು ಸಹಿತ ಇವತ್ತು ಅಷ್ಟೇ ಗೌರವದಿಂದ ಬದುಕಿದ್ರು. ಈ ಒಂದು ಫಲ ನನಗೆ ಇವತ್ತು ರಿಟೈರ್ಡ್ ಆಗಿ ಈಗ 2018 ರಿಟೈರ್ಡ್ ಆಗಿದ್ದೇನೆ. ಇವತ್ತು ಸಹಿತ ನನಗೆ ನನ್ನ ಜೊತೆಗೆ ನಾನು ಹೊಲದಾಗ ಕೆಲಸ ಮಾಡ್ಲಿಕ್ಕೆ ಯಾವ ಕೃಷಿಕರು ಬರುದಿಲ್ಲ, ವಯಸ್ಸಿನ ಹುಡುಗನು ಮಾಡ್ಲಿಕ್ಕೆ ಹಿಂಜರಿತಾನೆ. ಅವ್ವ ಮರಿ ಶಿಕ್ಷಕ ಬೆಳಗ್ಗೆ ನಿಂತು ಸಾಯಂಕಾಲ ಚಾ ಕುಡಿಯಂಗಿಲ್ಲ, ನೀರು ಕುಡಿಯಂಗಿಲ್ಲ, ಊಟ ಮಾಡಂಗ್ ಬರೀ ಕೆಲಸ ಮಾಡೋದು, ಅದನ್ನ ಜೊತೆ ಯಾರು ಕೆಲಸ ಮಾಡ್ಬೇಕಂತ ಕೆಲಸ ಮಾಡ್ಲಿಕ್ಕೆ ಸಹಿತ ಅಷ್ಟು ಶ್ರಮ ಸಹಿಷ್ಣುತೆ ಇರ್ತಕ್ಕಂಥ ಒಂದು ವರ್ಗ ಇದೆ ಇವತ್ತು ಅಂತ ಶ್ರಮ ಸಹಿಷ್ಣುತೆನ ಭಗವಂತ ನನಗೆ ಕೊಟ್ಟಿದ್ದಾನೆ. ಇದು ಇರೋವರೆಗೂ ನಾನು ಇನ್ನೂ ಸಮಾಜಕ್ಕೆ ಏನಾದ್ರು ಕಾಯಕ ಮಾಡ್ಬೇಕು ಅಂತಕ್ಕಂಥ ಒಂದು ತುಡಿತ ಇದೆ. ಆಮೇಲೆ ಈ ಗಾಡಿ ನಿಂತಿನ ಮೇಲೆ ಅಲ್ಲಿಗೆ ಕೈ ಬಿಡೋದು ಅಂತ. ಇದಕ್ಕೆಲ್ಲ ಮಾದರಿ ಅಂತಂದ್ರೆ ಯಾರು ಇತಿಹಾಸವನ್ನ ತಿಳ್ಕೊತಾರೋ ಅವನ ಇತಿಹಾಸವನ್ನ ನಿರ್ಮಾಣ ಮಾಡೋದಿಲ್ಲ. ಇತಿಹಾಸವನ್ನ ತಿಳ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿ ಇತಿಹಾಸ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನನ್ನ ಇತಿಹಾಸದಲ್ಲಿ ಸಮಾಜ ಸೇವೆ, ರಾಜಕೀಯ ಸೇವೆ, ರಂಗಕಲೆ ಇರುವುದು, ಜನಪದ ಕಲೆ ಇರುವುದು, ಅದರಲ್ಲಿ ಏನೋ ಹೆಸರು ಮಾಡಿದ್ರಲ್ಲ, ಆ ರೀತಿ ನಾವು ಮಾಡ್ಬೇಕು ಅಂತಕ್ಕಂಥ ತುಡಿತ ನನ್ನಲ್ಲಿ ಇರೋದ್ರಿಂದ ನಾನು ಎಲ್ಲದರಲ್ಲಿ ಅದನ್ನ ತೊಡಸ್ಕೊತಿದ್ದೆ. ಯಾರೋ ಪ್ರೈಸ್, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಯಾರೋ ಒಂದು ಪುರಸ್ಕಾರ ಪಡ್ಕೊಂಡ್ರೆ ನಾನು ಆ ಮಟ್ಟದಲ್ಲಿ ಕಾಯಕ ಮಾಡೋಕಲ್ಲ ಅಂತಕ್ಕಂಥ ತುಡಿತ ಇರ್ತಿತ್ತು. ಅದನ್ನ 2-3 ವರ್ಷದಲ್ಲಿ ಮಾಡಿ ನಾನು ಪಡ್ಕೊಂಡಾಗ ಅಲ್ಲಿವರೆಗೆ ನಾನು ತೃಪ್ತಿ ಇರ್ತಿದ್ದಿಲ್ಲ. ಆಮೇಲೆ ನನ್ನ ಬಗ್ಗೆ ಯಾರು ಮಾತಾಡ್ಬೇಕಂದ್ರೆ ನನ್ನ ಮಕ್ಕಳು ಉತ್ತರ ಕೊಡಬೇಕು. ನನ್ನ ಕೈಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರು ಶಿಷ್ಯರು, ಜಗ್ಗಿನ ಸರ್ ಶಿಷ್ಯರು ಅಂತ ಹೇಳ್ಬೇಕು. ಅಲ್ಲಿ ಇಂಥ ಶಾಲೆ ಮಕ್ಕಳು ಅಂತ ಹೇಳ್ಬೇಕು. ಶಾಲೆ ಮಕ್ಕಳು ಅಲ್ಲಿ ಹೆಸರಿದ್ರೆ ಶಾಲೆ ಹೆಸರು ಬಂದ ಪರೀಕ್ಷೆ ನನ್ನ ಹೆಸರು ಬರ್ತೈತಿ, ಅದನ್ನ ಮಾಡ್ಬೇಕು ಅಂತಕ್ಕಂಥ ಕಳಕಳಿಯಿಂದ ನಾವು ಶಿಗ್ಗಾಂವ್ ತಾಲೂಕು ಹುನಗುಂದದಲ್ಲಿ ರಜೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಸಣ್ಣ ಹಳ್ಳಿ ಅಲ್ಲ, ಹಳ್ಳಿ ಇರೋದ್ರಿಂದ ಶನಿವಾರ ಆಯ್ತಾ ರಜೆ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಯಾಕಂದ್ರೆ ಶಾಲೆ ಬೈನಲ್ಲಿ ಮನೆಗಳು ಕಟ್ಕೊಂಡಿದ್ವಿ. ಆಮೇಲೆ ಆಸಕ್ತಿ ಇರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡ್ಬಂದು ಆ ಕ್ರೀಡೆ ಇರ್ಬೋದು ಮತ್ತೊಂದು ತರಬೇತಿ ಕೊಡ್ತಾ ಇದ್ವಿ. ಯಾವ್ದೋ ದೈಹಿಕ ಶಿಕ್ಷಕರಿಲ್ಲ, ಯಾವ್ದಲ್ಲಿ 2 ಶಿಕ್ಷಕರಿದ್ದು ಸತತ ನನ್ನ ಶಾಲೆ 8 ವರ್ಷ ವೀರಾಗ್ರಣಿ ಶಾಲೆ. ನಾವು ಆ ಶಿಗ್ಗಾಂವ್ ತಾಲೂಕು ತೋಟ ಹುನಗುಂದ ಶಾಲೆ 8 ವರ್ಷ ವೀರಾಗ್ರಣಿ ಶಾಲೆ. ಹೆಡ್ ಮಾಸ್ಟರ್ ನಾವೇ, ಅಸಿಸ್ಟೆಂಟ್ ನಾವೇ, PE ಟೀಚರ್ ನಾವೇ. ಒಂದೊಂದು ಮಾದರಿ ಶಾಲೆ ಮಕ್ಕಳಿಗೆ ಸಹಿತ ನಮ್ಮ ಮಕ್ಕಳು ಬೀಟ್ ಮಾಡ್ತಿದ್ರು. ಅಂದ್ರೆ ಅವ್ರ ಆ ಮಕ್ಕಳ ಶ್ರದ್ಧೆಯಿಂದ ಅದನ್ನ ತೊಡಸ್ಕೊತಿದ್ರು, ಧೈರ್ಯ ಆಗ್ತಿದ್ರು. ಅವಾಗ ಆ ಪ್ರಶಸ್ತಿ. ಆದ್ರಿಂದ ನನಗೆ ಅನೇಕ ಪುರಸ್ಕಾರ ಸಿಕ್ಕು.
94ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮನ್ಸೂರ್ ಕಲಾಭವನದಲ್ಲಿ ಒಂದು ಅವಾರ್ಡ್ ಆಯ್ತು. ಆಮೇಲೆ ಇಲ್ಲಿ 2006ರಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯ ಉತ್ತಮ ಶಿಕ್ಷಕ ಅಂತಂದು, ಆಮೇಲೆ ಜನಪದ ವಿಶ್ವವಿದ್ಯಾಲಯ ಒಂದು ಟ್ರಸ್ಟ್ ಅಲ್ಲಿ ಒಂದು ಪುರಸ್ಕಾರ, ಆಮೇಲೆ ಒಂದು ಇಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿಯಿಂದ ಅವರು ಒಂದು ಪುರಸ್ಕಾರ, ಇನ್ನು ಬಹಳಷ್ಟು ಪುರಸ್ಕಾರ. ಯಾಕಂದ್ರೆ ನಾವು ಸಂಗ್ರಹ ಮಾಡಿ ಇಟ್ಕೊಳ್ಳಿಲ್ಲ ಅದನ್ನ, ಇವತ್ತು ಏನೋ ಕೊನೆಗೆ ಇಟ್ಕೋಬೇಕು ಅಂತಕ್ಕಂಥ ಅವು ಏನೋ ಹಾಳ್ಬಿಡು ಅಂತ ಇಟ್ಕೊಂತೀವಿ, ಅವು ನಮಗೆ ದಕ್ಕಲಿಲ್ಲ. ಅದಕ್ಕೆ ಇವತ್ತು ನನ್ನ ತಂದೆ ತಾಯಿದು ಒಂದು ಕನಸಿತ್ತು, ನೀನು ಕುರಿಕಾಯವನ್ನ ಆಗ್ಬಾರ್ದು ಮಕ್ಕಳ ಕಾಯಿ ಮೇಷ ಆಗ್ಬೇಕಂತ ನನ್ನ ತಂದೆ ತಾಯಿ ಮಾತು ಈಡೇರಿಸಿದ್ದೀನಿ. ನನ್ನ ತಾಯಿ ಒಂದು ಮಾತು ಹೇಳ್ತಿದ್ರು, ನನ್ನ ತಾಯಿ ಒಂದು ಮಾತು ಏನಂದ್ರೆ, ಅದು ಇವತ್ತು ನನ್ನ ಸಾಹಿತ್ಯದಾಗ ನನ್ನ ತಾಯಿ ಕೊಟ್ಟ ಮಾತನ್ನ ನಾನು ಇವತ್ತು ಬರೆದಿದ್ದೇನೆ. ಏನು ಮಾತಾಡ್ತಿದ್ದೆ ಅಂದ್ರೆ, ವಿಷ ಕೊಟ್ಟರಿಗೆ ಹಾಲು ಕೊಡು, ಬಿಸಿಲಾಗಿದ್ದರ ನೆರಳಿ ಕರಿ, ಹಸ್ಕೊಂಡರಿಗೆ ಒಂದು ರೊಟ್ಟಿ ಕೊಡು. ಬಿಸಿಲಾಗಿದ್ದರಿಗೆ ನೆರಳಿ ಕರಿ, ಹಸ್ಕೊಂಡರಿಗೆ ಒಂದು ಅರ್ಧ ರೊಟ್ಟಿ ಕೊಡು, ನಿನಗೆ ಎಷ್ಟೋ ಕೆಟ್ಟ ಮಾಡ್ಲಿ ಅವ್ರಿಗೆ ವಿಷ ಕೊಡ್ಲಿ, ನೀನು ಹಾಲು ಕೊಡು ಅಂತ. ಅದಕ್ಕೆ ನನ್ನ ಜೀವನದಲ್ಲಿ ನನಗೆ ವಿರೋಧಿಗಳೇ ಇಲ್ಲ, ನನಗೆ ಯಾರು ವಿರೋಧಿಗಳು ಗೊತ್ತಾಗ್ತಾನೆ ಇಲ್ಲ, ನನಗೆ ಯಾರು ದ್ವೇಷಿಸ್ತಾರ ಅನ್ನೋದ ಗೊತ್ತಾಗ್ಲಿಲ್ಲ. ಈಗ ಇತ್ತೀಚಿನ ದಿನ, ಮೊದ್ಲು ನಾವು ಕಾಯಕ ಮಾಡುವಾಗ ವಿರೋಧ ಅನುಭವಿಸಿದ್ವಿ. ಯಾಕಂದ್ರೆ ಆ ಹಳ್ಳಿಯಲ್ಲಿ ಇವ್ನು ಎಲ್ಲಿದ್ದಾನ ಬಂದು ಏನೋ ಕೆಲಸ ಮಾಡ್ತಾನಪ್ಪ ಅಂತಂದು, ಅಲ್ಲಿ ಬಂದಿರ್ತಕ್ಕಂಥ ಸಂದರ್ಭಗಳು ನೆನಪು ಮಾಡ್ಕೊಂಡ್ರೆ ನಾನು ಬದುಕಿರೋದು ಹೆಚ್ಚು ಅಂತಕ್ಕಂಥದ್ದು. ಅಂಥ ಒಂದು ಘಟನೆಗಳು ಆ ಊರಲ್ಲಿ ನಡೆದೋಗಿತ್ತು. ಅದು ಕಾರಣ ಅಂದ್ರೆ ಒಂದು ಏನಂತಂದ್ರೆ, ಸಾರ್ವಜನಿಕ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಒಂದು ಮಂಡಲ್ ಪಂಚಾಯತಿ ಅಂತ ಒಂದು ಚುನಾವಣೆ ಬಂತು. ಆ ಸಂದರ್ಭದಲ್ಲಿ ನಮಗೆ ನಮ್ ಜೊತೆಗೆ ಮೂಲಿ ರಾಮಣ್ಣ ಅಂತಕ್ಕಂಥ ರಾಮಣ್ಣ ಅಂತ ಯುವಕ, ಆತನ ಹೋಗಿ ಮಂಡಲ್ ಪಂಚಾಯತಿಗೆ ಯಾರೋ ಹುಡುಗರು ಹೋಗಿ ನಾಮಿನೇಷನ್ ಮಾಡಿಸಿ ಬಂದ್ಬಿಟ್ರು ಬಡವ. ಆ ಸಂದರ್ಭದಲ್ಲಿ ಏನಾಗ್ಬಿಡ್ತು, ಅವನಿಗೆ ಇವನು ರಾಜಕೀಯ ಮಾಡಕ್ ಬಂದಲ್ಲ ಅಂತಂದು ಅವ ಕಿರಿಕಿರಿ ಆಗಿ ಬಹಳ ತೊಂದರೆ ಶುರುವಾಯ್ತು. ಅವಾಗ ಅವನು ಊರ್ ಬಿಟ್ಟು ಹೋದ, ಮತ್ತೆ ಆದ್ರೂ ಗೆದ್ದ. ಎರಡನೇದ ವ್ಯಾಯಾಮ ಶಾಲೆ ಹುಡುಗರು ಕಟ್ಕೊಂಡು ಸಾರ್ವಜನಿಕ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಕಳ್ತನ ಆದ್ರೆ ಅವು ಕೆಲವೊಂದು ನಮ್ಮ ಮೇಲೆ ಆರೋಪ ಮಾಡಿ ಆಗ್ತಕ್ಕಂಥ ಸಂದರ್ಭಗಳು ಇದ್ವು. ಅವೆಲ್ಲ ಪರಿಶೀಲನೆ ಮಾಡಿದ್ಮೇಲೆ ಯಾವುದು ನಮ್ಮನ್ನ ಇದನ್ನ ಮಾಡ್ಲಿಲ್ಲ. ಒಳ್ಳೆ ಇವತ್ತು ಸಹಿತ ಖುಷಿ ಅನಿಸ್ತದೆ, ತೃಪ್ತಿ ಅನಿಸ್ತದೆ, ನನ್ನ ಬದುಕು ಸಾರ್ಥಕ ಆಯ್ತಲ್ಲ ಅಂತಕ್ಕಂಥದ್ದು ನೆಮ್ಮದಿಯಲ್ಲಿದೆ. ಮತ್ತೆ ನಮ್ಮ ಮಗನು ಸಹಿತ ಅದೇ ರೀತಿ ಒಳ್ಳೆ ಕೆಲಸ ಮಾಡ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಒಳ್ಳೆ ಕೆಲಸ ಮಾಡಪ್ಪ ಅಂತಂದು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇವೆ, ಮೊಮ್ಮಕ್ಕಳಿಗೆ ಹೇಳ್ತಾ ಇದ್ದೇವೆ.